ಮಾಡೋದು, ಇಲ್ಲ ನಿರ್ದೇಶಕರು ನಡೆಸ್ಕೊಂಡು ಹೋಗೋದು. ಹೊರಗಿನವರಂತೆ ಬರೋದು ಭಾಳ ಕಷ್ಟ. ಯಾಕಂದ್ರೆ ನೂರಾರು ಕೋಟಿ ಅಲ್ಲ, ಒಂದು 10 ರೂಪಾಯಿ ಹಾಕಿ 10 ವಿಚಾರ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನೂರಾರು ಕೋಟಿಗಳನ್ನು 500 ಕೋಟಿ 300 ಕೋಟಿ 400 ಕೋಟಿ ಯಾರಿಗೂ ಗೊತ್ತು ಒಳಗಿನದ ದೊಡ್ಡ ಭೋಗದದು. ನಾವು ಇನ್ನೊಬ್ರು ಹೇಳೋದು ಮಾಡಿ ಹೇಳಬೇಕಾಗತ್ತೆ ಮುಂದೆ. ಅದನ್ನು ತುಂಬಿ ಆಮೇಲೆ ದುಡ್ಡು ಇನ್ವೆಸ್ಟ್ ಮಾಡಿ ಮತ್ತು ಎಲ್ಲ ಪೇಮೆಂಟ್ ಮಾಡ್ಕೊಂಡು ಹೋಗುವಂಥದ್ದು ಇವೆಲ್ಲನೂ ಮಾಡಬೇಕಪ್ಪ ಅಂದ್ರೆ ಹಲವು ಸಲ ವಿಚಾರ ಮಾಡ್ತಾರೆ ಯಾರಾದರೂ. ಅದ್ರ ಮೇಲೆ ಮತ್ತೆ ರಾಜಕೀಯ ನಾಳೆ ಇಲೆಕ್ಷನ್ ಆಯ್ತು ಅಂದ್ರೆ ಬೇರೆದವ್ರು ಬಂದ್ರಪ್ಪ ಅಂದರೆ ಹಳಿದೆಲ್ಲ ಹೋಗಿಬಿಡುವಂಥದ್ದು, ಹಳೆಯ ರೆಸೊಲ್ಯೂಷನ್ಸ್ ಎಲ್ಲ ಮೂಲಿಗಿಡುವಂಥ ಪ್ರಸಂಗಗಳು ಬರ್ತಾವೆ. ಯಾಕಂದ್ರೆ ನಮ್ಮ ದೇಶದಿಂದ ಗೊತ್ತದ ಗೆದ್ದವನ ರಾಜ ಇಲ್ಲಿಂದ ನಮ್ಮಲ್ಲಿ ಪ್ರಜಾಪ್ರಭುತ್ವ ಹೆಂಗದಪ್ಪ ಅಂದ್ರೆ ಗೆದ್ದ ರಾಜ ಅವ ಮುಂದೆ ಇಳಿಸೋ ತನಕ ಅವನನ್ನು ಮತ್ತು ಇಲೆಕ್ಷನ್ ಮೂಲಕ ಇಳಿಸ್ಬೇಕು. ಅದಕ್ಕಾಗಿ ಈ ಬರುವ ಇಲೆಕ್ಷನ್ನ ಏನು ಈಗ ಆಗ್ತದನೋ ಸಮಯ ಆದಮೇಲೆ ಆಗ್ತದೋ ಅನ್ನೋದು ಹೇಳೋದು ಕಷ್ಟ. ಆದ್ರೆ ನಿರ್ದೇಶಕರಿಗೆ ಮಾತ್ರ ಬೇರೆ ದಾರಿ ಕಾರಣದ ರಾಜೀನಾಮೆ ಕೊಟ್ಟರೆ ಮಾತ್ರ ಜಲ್ದಿ ಇಲೆಕ್ಷನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜಲ್ದಿ ಇಲೆಕ್ಷನ್ ಆಯ್ತಪ್ಪ ಅಂದ್ರೆ ಅಲ್ಲಿ ಹಿಡುತ್ತದೆ ಕತ್ತಿ ಮತ್ತು ನಮ್ಮ ರಮೇಶ್ ಕತ್ತಿ ಮತ್ತು ನಮ್ಮ ಎ ಬಿ ಪಾಟೀಲ್ ಅವರು ಒಂದು ಏನಪ್ಪ ಅಂದ್ರೆ ತಮ್ಮದೇ ಅಂತ ಒಂದು ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಆ ಫ್ಯಾಕ್ಟ್ರಿಯನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೂ ಸಾಧ್ಯಗಳಿದ್ದಾವೆ. ಮತ್ತು ಎ ಬಿ ಪಾಟೀಲ್ ಈಗಾಗಲೇ ಅವರು ಈ ಮಾತನ್ನು ಸೇಮ್ ರಮೇಶ್ ಕತ್ತಿಯವ್ರು ಹೇಳಿದ ಮಾತನ್ನು ಮಾತಾಡಿದ್ದಾರೆ. ಇಲ್ಲ ನಾವು ಆಗ ತೊಗೊಂಡಿದ್ವಿ ಏನು ನಡೆಸ್ಬೇಕಂತ ಮಾಡ್ತಾಯಿದ್ವಿ, ಅಷ್ಟರಲ್ಲಿ ಏನೋ ಮಾಡಿದರು, ಅಲ್ಲಿ ಹೋದ್ರು ಅವರು. ಮತ್ತು ನಾವು ಈಗೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಮಾತು ನೋಡಿದರೆ ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲರು ಇಂದಿಲ್ಲ ನಾಳೆ